ಸೊ ಹಾಯ್ ಎವ್ರಿವನ್, ನನ್ನ ಹೆಸರು ಅಭಿನಂದನ್. ನಾನು ಇವತ್ತು ಮಾಡ್ತಾ ಇದ್ದೀನಿ ಲೈಫ್ ಪ್ರೊಸೆಸ್ನ ಪಾರ್ಟ್ 3. ಪಾರ್ಟ್ 2 ಯಾರು ನೋಡ್ಕೊ ಬಂದಿಲ್ಲ, ಅದೇನಾದ್ರು ಟಾಪಿಕ್ ಬೇಕು ಅಂದ್ರೆ ಅದನ್ನು ನೋಡ್ಕೊ ಬನ್ನಿ. ನಾನು ಪಾರ್ಟ್ 3 ಮಾಡ್ತಾ ಇದ್ದೀನಿ ಇವತ್ತು. ಸೊ ನೋಡೋಣ, ನಾನು ಏನು ಮಾಡ್ತೀನಿ, ಇದು ಒಂದು ಆ್ಯಕ್ಟಿವಿಟಿ, ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಏನು ಮಾಡ್ತೀನಿ, 2 ಪಾರ್ಟ್ ತಗೊಳ್ತೀನಿ. 2 ಪಾರ್ಟಲ್ಲಿ ಏನು ಮಾಡ್ತೀನಿ, ಬೆಲ್ಜಾರ್ ಏನು ಹಾಕ್ತೀನಿ ಎರಡಕ್ಕೂ. ಯಾವುದ್ರಲ್ಲಿ? ಸನ್ಲೈಟಲ್ಲಿ ನಾನು ಏನು ಮಾಡ್ತೀನಿ, ಬೆಲ್ಜಾರ್ನ ಹಾಕಿರ್ತೀನಿ. ಅಂದರೆ ಯಾವ ಥರ ಒಂಚೂರು ಕಾರ್ಬನ್ ಡೈಆಕ್ಸೈಡ್ ಆಗಲಿ ಏರ್ ಆಗಲಿ ಏನು ಹೋಗ್ಬಾರ್ದು, ಆ ಥರ ಮುಚ್ಚಿಡ್ತೀನಿ. ಮುಚ್ಚಿಟ್ಟಾಗ ಏನಾಗುತ್ತೆ, ಸೊ ನೆಕ್ಸ್ಟ್ ಹೇಳ್ತೀನಿ ಅದನ್ನ. ಒಂದು ಜಾರಲ್ಲಿ ನಾನು ಏನು ಮಾಡ್ತೀನಿ, KOH ಅಂದರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ನ ಹಾಕ್ತೀನಿ. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಏನು ಮಾಡುತ್ತೆ ಅಂದರೆ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಏನು ಮಾಡುತ್ತೆ ನನಗೇನು ಗೊತ್ತು, ನೀನು ನಂಗೆ ಹೇಳ್ತಿದ್ಯಾ ಅಂತ ಅಂದರೆ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಏನು ಮಾಡುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಳ್ಳುತ್ತೆ. ಅಂದರೆ ಈಗ ಕಳ್ಳ ಪೊಲೀಸ್ ಇರುತ್ತಲ್ಲ, ಅಂದರೆ ಪೊಲೀಸ್ ಇರ್ತಾನಲ್ಲ, ಕಳ್ಳನ ಹಿಡಿದು ಹೆಂಗೆ ಜೈಲಿಗೆ ಹಾಕ್ತಾನೆ ಹಂಗೆ ಇದು ಕಾರ್ಬನ್ ಡೈಆಕ್ಸೈಡ್ ಕಳ್ಳ, KOH ಪೊಲೀಸು. ಕಾಣ್ತು ಅಂದರೆ ಸಾಕು, ಹಿಡ್ಕೊಂಡು ಜೈಲಿಗೆ ಅಂದರೆ ಹೀರ್ಕೊಬಿಡುತ್ತೆ ಅಷ್ಟೇ. ಮತ್ತು ಇದನ್ನು ಟೇಸ್ಟ್ ಫಾರ್ ಸ್ಟಾರ್ಚ್ ಆರ್ ಅಯೋಡಿನ್, ನಾನು ಓಟ್ ಪಾರ್ಟಲ್ಲೇ ಮಾಡಿದೆ ಇದನ್ನು, ಅಂದರೆ ಅಯೋಡಿನ್ ಟೆಸ್ಟ್ನ. ಇದು ಇನ್ನೊಂದ್ಸತಿ ಹೇಳೋದಾದರೆ, ಈಗ ಸ್ಟಾರ್ಚ್ ಇರೋ ಕಡೆ ಎಲ್ಲ ಗ್ರೀನ್ ಇರುತ್ತೆ, ಇಲ್ಲದೆ ಇರೋ ಕಡೆ ಎಲ್ಲ ಬೇರೆ ಬೇರೆ ಕಲರ್ ಇರುತ್ತೆ, ಸರಿನಾ? ಆ ಸ್ಟಾರ್ಚಲ್ಲಿ ಫುಡ್ನ ಇಟ್ಟಿರುತ್ತೆ, ಅಂದರೆ ಫುಡ್ನ ಸ್ಟೋರ್ ಮಾಡಿ ಇಟ್ಟಿರುತ್ತೆ. ಇಲ್ಲೇನಂದರೆ ನಿಮಗೆ ಹೇಳ್ದೆ ಆಗಲೇ, ಒಂದೇ ಒಂದು ಜಾರಲ್ಲಿ ಏನು ಮಾಡ್ತೀನಿ, KOH ಅಂದರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ನ ಇಡ್ತೀನಿ. ಅದರಲ್ಲಿ ಒಂದು ಬೆಲ್ ಜಾರಲ್ಲಿ ಒಂದು ಪಾರ್ಟ್ ಹತ್ರ, ಓಕೆನಾ? ಆಗೇನು ಮಾಡುತ್ತೆ, ಅದು ಹೀರ್ಕೊಂಡಾಗ ಏನಾಗುತ್ತೆ, ಕಾರ್ಬನ್ ಅಂದರೆ ಫೋಟೋಸಿಂಥಸಿಸ್ಗೆ ಇನ್ಕಂಪ್ಲೀಟ್ ಆಗೋಗುತ್ತೆ. ಇದರಲ್ಲಿ ಏನಂದರೆ ಎಲ್ಲ ಸಿಗುತ್ತೆ, ಎಲ್ಲ ಹೆಂಗೆ ಸಿಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಸಿಗೋಲ್ಲ, ಮತ್ತು ಈ ವಾಟರಲ್ಲಿ ಸಿಗುತ್ತೆ. ಇದು ನೋಡಿದ್ರೆ ಅಂತ ಅಂತೀರಲ್ಲ, ನಿಮ್ಮಂಥ ದಡ್ರಿಗೆ ಯಾರಿಲ್ಲ. ಯಾಕೆ ಅಂತೀರಾ, ನೀವು ಜಾರ್ನ ಹಾಕ್ತಿರಲ್ವ, ಜಾರ್ ಹಾಕ್ದಾಗ ಏನಾಗುತ್ತೆ, ಒಳಗೆ ಹೋಗ್ತಿದ್ದಾನೆ ಕಾರ್ಬನ್ ಡೈಆಕ್ಸೈಡು. ಆಯಿತು, ಕಾರ್ಬನ್ ಡೈಆಕ್ಸೈಡ್ ಹೋಯ್ತು, ಓಕೆ. ಮತ್ತು ವಾಟರ್ ಎಲ್ಲಿಂದ ಸಿಗುತ್ತೆ, ನೀನು ಹೋಗಿ ಹಾಕ್ತೀಯ ಅಂತ ಅಂತೀರಲ್ಲ, ನಾನೇ ಹೋಗ್ತೀನಿ. ನಾನು ಹೋಗಿ ಹಾಕ್ದಾಗ ಏನಾಗುತ್ತೆ, ಇಲ್ಲಿ ಇದೆಯಲ್ಲ ಈ ಪಾರ್ಟಲ್ಲಿ ಹೀರ್ಕೊಳ್ಳುತ್ತೆ, ಸರಿನಾ? ಹೀರ್ಕೊಂಡಾಗ ಏನಾಗುತ್ತೆ, ಅದು ಫುಡ್ನ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಸೊ ಸ್ಟಾರ್ಚ್ ಇದ್ರಲ್ಲಿದೆ, ಇದರಲ್ಲಿ ಆಗೋಕ್ಕೆ ಚಾನ್ಸ್ ಇಲ್ಲ. ನೆಕ್ಸ್ಟ್ ನೋಡೋಣ, ನ್ಯೂಟ್ರಿಷನ್ ಇನ್ ಅಮೀಬಾ. So amoeba takes in food using temporary finger-like extension of all cell surface called pseudopodia. ಈಗ ಅಮೀಬಾ ಮುಂದೆ ಏನು ಮಾಡ್ತೀವಿ, ಒಂದು ಫುಡ್ ಪಾರ್ಟಿಕಲ್ ಬಿದ್ದಿದೆ. ಇದು ಹೆಂಗೆ ಅಂದರೆ, ಅಮೀಬಾ ಹೆಂಗೆ ಅಂದರೆ ಫುಡ್ ತಿನ್ನುತ್ತೆ ಅಂತ ಏನು ಮಾಡುತ್ತೆ, ಫುಡ್ ಪಾರ್ಟಿಕಲ್ ಬಿದ್ದಿರುತ್ತಲ್ಲ ಅದನ್ನು ಕವರ್ ಮಾಡ್ಕೊಳ್ಳುತ್ತೆ ಫಸ್ಟು. ಅದು ಕವರ್ ಮಾಡ್ಕೊಳಕ್ಕಂತ ಬಂದಿರುತ್ತಲ್ಲ ಎರಡು, ಅದನ್ನು ನಾವು ಸೂಡೋಪೊಡಿ ಅಂತೀವಿ. ಇಲ್ಲಿದೆಯಲ್ಲ ಇದನ್ನು ನಿಮ್ಮ ಕೈಗಳನ್ನೇ ಸೂಡೋಪೊಡಿ ಅಂತ ಅನ್ಕೊಬಿಡಿ, ನೀವೇ ಅಮೀಬಾ ಅಂತ ಅನ್ಕೊಬಿಡಿ. ಅಮೀಬಾಗೆ ಶೇಪ್ ಇಲ್ಲ, ನಿಮಗೆ ಶೇಪ್ ಇದೆ ಅಷ್ಟೇ, ಸರಿನಾ? ಅವಾಗ ಏನು ಮಾಡುತ್ತೆ, ಅದು ಫುಡ್ ವ್ಯಾಕ್ಯೂಲ್. ಈಗ ಹಿಂಗಿದೆ ಸೂಡೋಪೊಡಿಯ, ಹಿಂಗೆ ಮಾಡ್ಕೊಂಡಾಗ ಫುಡ್ ವ್ಯಾಕ್ಯೂಲ್ ಆಗುತ್ತೆ. ಮತ್ತು ಇಲ್ಲೇ ಇದೆಯಲ್ಲ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ನ ಏನು ಮಾಡುತ್ತೆ, ಸಿಂಪಲ್ ಸಬ್ಸ್ಟೆನ್ಸ್ ಆಗಿ ಮಾಡುತ್ತೆ, ಅಂದರೆ ಬ್ರೇಕ್ ಡೌನ್ ಮಾಡುತ್ತೆ ಅಂತಲೇ ಹೇಳ್ಬೋದು. Absorption of digestion food in cytoplasm by diffusion. ಡೈಜೆಸ್ಟೆಡ್ ಫುಡ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಯಾವುದರಲ್ಲಿ, ಸೈಟೋಪ್ಲಾಸಮ್, ಯಾವುದರಿಂದ, ಮತ್ತು ಡಿಫ್ಯೂಷನ್ ಮಾಡ್ಕೊಳ್ಳುತ್ತೆ ಅಷ್ಟೇ. ಇನ್ನೇನು ಅನ್ಡೈಜೆಸ್ಟೆಡ್ ಫುಡ್, ನಿಮ್ಗೆ ನಾರ್ಮಲ್ ಗೊತ್ತು, ಯಾರೇ ಆಗಲಿ ಅನ್ಡೈಜೆಸ್ಟೆಡ್ ಫುಡ್ನ ಏನು ಮಾಡ್ತೀವಿ, ಥ್ರೂ ಔಟ್. ಯಾವುದರಿಂದ ಮಾಡ್ತೀವಿ, ಥ್ರೂ ಔಟು. ಮೂವ್ಸ್ ಟು ಸೆಲ್ ಸರ್ಫೇಸ್ ಆ್ಯಂಡ್ ಥ್ರೂ ಔಟ್. ಸೆಲ್ ಸರ್ಫೇಸ್ ಕರ್ಕೊಂಡು ತೊಗೊಂಡೋಗುತ್ತೆ, ಮತ್ತು ಥ್ರೂ ಔಟ್ ಆಚೆ ನಡಿ ಅಂತ ಕಳಿಸ್ಬಿಡುತ್ತೆ. ನೆಕ್ಸ್ಟ್ ನೋಡೋಣ, ಪ್ಯಾರಾಮಿಷಿಯಮ್. ಇದು ಪ್ಯಾರಾಮಿಷಿಯಮ್ ಅಂಡ್ ನ್ಯೂಟ್ರಿಷನ್, ಅಂದರೆ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನ್ಯೂಟ್ರಿಷನ್ ಇನ್ ಅಮೀಬಾ ಅಥವಾ ಇದು ಪ್ಯಾರಾಮಿಷಿಯಮ್. ನ್ಯೂಟ್ರಿಷನ್ ಪ್ಯಾರಾಮಿಷಿಯಮ್ ಅಂತ ಇಲ್ಲ, ಅಂದರೆ ಟಾಪಿಕ್ ಇದೆ, ಅಂದರೆ ಅಮೀಬಾದಲ್ಲೇ ಇರೋದಿದು. ಇದನ್ನು ಏನಂತೀವಿ, ಹಾಲೋಜೋಯಿಕ್ ನ್ಯೂಟ್ರಿಷನ್ ಅಂತ ಅಂತೀವಿ. ಇದನ್ನೊಂಚೂರು ನೆನ್ಪಿಟ್ಕೊಳ್ಳಿ, ಇದನ್ನು ಹಾಲೋಜೋಯಿಕ್ ನ್ಯೂಟ್ರಿಷನ್ ಅಂತ ಅಂತೀವಿ. ಅಣ್ಣ ಇದೇನಿದು ಈ ಥರ ಇದೆಯಲ್ಲ, ಚಪ್ಪಲಿ ಯಾಕೆ ಚಪ್ಪಲಿ ತಂದಿಟ್ಟಿದೆಯಾ, ಏನೋ ನ್ಯೂ ಡಿಸೈನ್, ಓಕೆ ಸೂಪರ್, ನಂಗೆ ಇಷ್ಟ ಆಯ್ತು ಚಪ್ಪಲಿ. ಎಷ್ಟು ರೂಪಾಯಿ ಅಂತ ಕೇಳೋಕೆ ಹೋಗ್ಬೇಡಿ, ಇದು ಪ್ಯಾರಾಮಿಷಿಯಮ್, ಆಯಿತಾ? ಇದ್ಯಾಕೆ ತಂದಿಟ್ಟಿದ್ರೆ, ನಮ್ಗೆ ಡಯಾಗ್ರಾಮ್ ಇಲ್ಲ ಅಂತಿರಲ್ಲ, ಒಂಚೂರು ಎಕ್ಸ್ಪ್ಲೇನ್ ಮಾಡಬೇಕಲ್ವ, ಅದಕ್ಕೆ ತಂದಿಟ್ಟಿದ್ದೀನಿ. ಇದನ್ನು ವೆಲ್ ಅಂತ ಮಾಡಿದರೆ, ವಾಲ್ ಹ್ಯಾಸ್ ಎ ಡೆಫಿನೆಟ್ ಶೇಪ್. ಇದಕ್ಕೆ ಒಂದು ಡೆಫಿನೆಟ್ ಶೇಪ್ ಇದೆ. ಅಮೀಬಾಗ ಡೆಫಿನೆಟ್ ಶೇಪ್ ಇದೆಯಾ? ಬೇಗ ಹೇಳಿ, ಬೇಗ. ಡೆಫಿನೆಟ್ ಶೇಪ್ ಇದೆಯಾ? ಇಲ್ಲ. ಅಮೀಬಾ ನೀವು ಬಿಡಿಸಿ ಅಂದಿದ ತಕ್ಷಣ ಹೆಂಗೋ ಒಂದು ಹಿಂಗೆ ಬಿಡಿಸ್ಬಿಡಿ, ಒಂದು
ಸೆಲ್, ನೀವು ಅಂದರೆ ನ್ಯೂಕ್ಲಿಯಸ್ ಆಗ್ತೀರಾ ಅಷ್ಟೇ. ಅಮೀಬಾ ಇದು ನಂಗೆ ಮಾಡಿದ್ರೆ ಇದು ಅಮೀಬಾನೇ ಆಗೋಗುತ್ತೆ, ಅದಾಗಲ್ಲ. ಸೊ ಇದಕ್ಕೆ ಡೆಫಿನೆಟ್ ಶೇಪ್ ಇದೆ ಪ್ಯಾರಾಮಿಷಿಯಮ್ಗೆ. ನೆಕ್ಸ್ಟು ಸ್ಪೆಸಿಫಿಕ್ ಅಂದರೆ ಫುಡ್ ಸಬ್ಸ್ಟೆನ್ಸ್ ಮೂವ್ಸ್ ಟು, ಅಂದರೆ ಇದು ಒಂದು ಲೈನ್ ಒಂದು ಪದ ಒಂದೆರಡು ಪದ ಮಿಸ್ ಆಗೋದೆ. ಇದು ಊಟ ತಗೊಳ್ತಲ್ಲ, ಫುಡ್ ಸಬ್ಸ್ಟೆನ್ಸ್ ಮೂವ್ ಅಂದರೆ ಮೂವ್ಸ್ ಟು ಸ್ಪೆಸಿಫಿಕ್ ಸ್ಪಾಟ್ ಬೈ ದ ಮೂಮೆಂಟ್ ಆಫ್ ಸಿಲಿಯಾ. ಇದೇನು ಮಾಡುತ್ತೆ, ಫುಡ್ ಸಬ್ಸ್ಟೆನ್ಸ್ನ ಯಾವ ಥರ ಮೂವ್ಮೆಂಟ್ ಮಾಡುತ್ತೆ ಅಂದರೆ, ಈಗ ಸೀಲಿಯಾ ಇದೆಯಲ್ಲ, ಸೀಲಿಯಾದಿಂದ ಮೂವ್ ಮಾಡುತ್ತೆ ಅಷ್ಟೇ. ಇದು ಇಷ್ಟ ಆಗಿತ್ತು. ಸೀಲಿಯಾ ಯಾವುದಿದ್ರಲ್ಲಿ ಅಂತ ನೀವು ಕೇಳ್ಬೋದು. ಸೀಲಿಯಾ ಅಂದರೆ ಇಲ್ಲಿ ಕೂದಲು ಥರ ಕಾಣಿಸ್ತಿದೆಯಲ್ಲ, ಓ ಅಣ್ಣ ಚಪ್ಲಿ ಕೂದಲು ಬೇರೆ ಇರುತ್ತಾ, ನಮ್ಗೆ ಇದು ಗೊತ್ತೇ ಆಗಲಿಲ್ಲ. ಇಲ್ಲ ಮತ್ತೆ ಹೇಳ್ತಾ ಇದ್ದೀನಿ, ಇದು ಪ್ಯಾರಾಮಿಷಿಯಮ್ ಚಪ್ಲಿ ಅಲ್ಲ, ಚಪ್ಲಿ ನಾಟ್ ಚಪ್ರಿ, ಚಪ್ಲಿ. ಇದನ್ನ ಸೀಲಿಯಾ ಅಂತ ಹೋಗ್ತೀವಿ. ಒಂಥರ ನಾರ್ನ ಥರ ಇದೆಯಲ್ಲ, ಅಂದರೆ ಒಂದು ಥ್ರೆಡ್ ಥರ ಇದೆಯಲ್ಲ, ಅದನ್ನು ಸೀಲಿಯಾ ಅಂತ ಕೂಗ್ತೀವಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಅಂದರೆ ನೆಕ್ಸ್ಟ್ ಪಾರ್ಟಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕೆಂದರೆ ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ ಮಾಡಬೇಕಂದ್ರೆ ಸಖತ್ ದೊಡ್ಡ ಲಾಂಗ್ ಪ್ರೋಸೆಸ್ ಆಗುತ್ತೆ. ಅದಕ್ಕೆ ನಿಮಗೆ ಚಿಕ್ಕ ಚಿಕ್ಕ ಪಾರ್ಟಾಗಿ ಮಾಡ್ತಾ ಇದ್ದೀನಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ. ಸೊ ನನ್ನ ಹೆಸರು ಅಭಿನಂದನ್. ನಾನು ಯಾವತ್ತು ಹೇಳೋರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳಿದ್ರು ನಾನು ಇವಾಗ ಹೇಳ್ತಾ ಇದ್ದೀನಿ. ನಿಮಗೆ ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ನಿಮ್ಗೆ ಯೂಸ್ ಆದರೆ ನಂಗೆ ಅಷ್ಟೇ ಸಾಕು. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.